ಆದ್ರೆ ಹುಡುಗಿಗೆ ಏನು ಪನಿಷ್ಮೆಂಟ್ ಇಲ್ಲ. ಇದು ಇವಾಗ ಬಂದ್ರು ಹೊಸ ಕಾನೂನು, ಅದನ್ನು ಇದು ಸೆಕ್ಷನ್ 69 BNS ಅಲ್ಲಿ ಹೊಸ ಕಾನೂನು. ಹುಡುಗನ್ ಮಾತ್ರನೇ ಪನಿಷ್ಮೆಂಟ್, ಹುಡುಗನ್ಗೆ 10 ವರ್ಷ ಜೈಲ್ ಶಿಕ್ಷೆ. ಸೊ ಪ್ರೀತಿಸಿ ಮೋಸ ಮಾಡಿದ್ರೆ, ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರೆ, ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಸುಳ್ಳು ಪ್ರಾಮಿಸ್ ಅಂತ ಮಾಡಿ ಫಿಸಿಕಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಅಂದಾಗ ನಿಮಗೆ ಶಿಕ್ಷೆ ಆಗತ್ತೆ. ಅದಕ್ಕೆ ಮತ್ತೆ ಆತರದ ಪ್ರೂಫ್ ಆತರದ ಏನು ಕೇಳಲ್ಲ, ಸುತ್ತಾಡಿದ್ದು ಫೋಟೋ ಆತರ ಅಷ್ಟೇ. ಹುಡುಗಿ ಬರೀ ಇಷ್ಟ ಹೇಳಿದ್ರೆ ಸಾಕು. ಹುಡುಗಿ ನನ್ಗೆ ಫಾಲ್ಸ್ ಪ್ರಾಮಿಸ್ ಮಾಡಿ ನನ್ನನ್ನ ಈ ತರ ಫಿಸಿಕಲಿ ಇದ್ ಮಾಡ್ದ ಅಂತ ಅಂದ್ರೆ ಅಷ್ಟೇ ಸಾಕು. ಹುಡುಗನ್ ಈಗ ಹುಡುಗನ್ ಮೇಲೆ ಬರ್ಡನ್ ಆಗತ್ತೆ, ಹುಡುಗ ಪ್ರೂವ್ ಮಾಡ್ಬೇಕಾಗತ್ತೆ. ಇಲ್ಲ ಈ ತರ ನಾನೇನು ಮಾಡಿಲ್ಲ, ಇಲ್ಲ ಇದಕ್ಕೆ ಈ ಹುಡುಗಿದೂನು ಒಪ್ಪಿಗೆ ಇತ್ತು, ನಾನ್ ಫಾಲ್ಸ್ ಪ್ರಾಮಿಸ್ ಮಾಡಿರೋದಲ್ಲ, ಹುಡುಗಿದೂನು ಒಪ್ಪಿಗೆ ಇತ್ತು. ಯಾಕಂದ್ರೆ ಆವಾಗ ಹುಡುಗ ಇವತ್ತಿನ ಡೇಟ್ ಅಲ್ಲಿ ಹುಡುಗರು ಇದನ್ನ ಮಾಡ್ಬೇಕಾಗತ್ತೆ. ಏನಂತಂದ್ರೆ ನೀವೇನಾದ್ರು ಚಾಟ್ ಮಾಡಿದೀರಾ, ನೀವೇನಾದ್ರು ಒಟ್ಟಿಗೆ ಇದ್ದಾಗ ಫೋಟೋಸ್ ತಗೊಂಡಿದ್ದೀರಾ, ಎಲ್ಲದನ್ನು ಸೇವ್ ಮಾಡಿ ಪ್ರೊಟೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಯಾವತ್ ಬೇಕಾದ್ರೂ ಯಾವ ಹುಡುಗಿ ಬೇಕಾದ್ರೂ ಈ ತರ ಹೇಳ್ಬಹುದು. ಸೊ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಚಾಟ್ ಆಗ್ಲಿ, ಆ ಹುಡುಗಿಗೆ ಏನಾದ್ರು ದುಡ್ಡು ಗಿಫ್ಟ್ ಅಂತ ಕೊಡ್ಸಿದ್ದೀರಿ, ಪ್ರತಿಯೊಂದನ್ನು ಡಾಕ್ಯುಮೆಂಟೆಡ್ ಮಾಡಿಸಿಟ್ಕೊಂಡ್ರೆ, ಡಾಕ್ಯುಮೆಂಟ್ ಅಂದ್ರೆ ಅದೇ ಮೊಬೈಲ್ ನ ನೀವು ಎಲ್ಲೆಲ್ಲೆಲ್ಲ ಫೋಟೋಸ್ ಆಗ್ಲಿ ಏನೆಲ್ಲ ಅದನ್ನ ಕಾಪಾಡ್ಕೊಂಡಿದ್ರೆ ನೀವು ಬಚಾವ್ ಆಗಬಹುದು ಒಂದ್ ತಕ್ಕ ಮಟ್ಟಿಗೆ. ಇಲ್ಲ ಹುಡುಗಿ ಹೋಗಿ ನಿಮ್ಮ ಮೇಲೆ ಫಾಲ್ಸ್ ಎಫ್